ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನೇನಾಗಿದೆ ಎಲ್ಲ ನೋಡ್ಕೊಂಬರೋಣ ಬನ್ನಿ. ಮೊದ್ಲಿಗೆ ನಮ್ಮಮ್ಮ ಬಿಸ್ಕೆಟ್ ತಿನ್ನಿಸ್ತೈತೆ ಸೋನಿಗೆ. ಬೆಳಿಗ್ಗೆ ಆದ್ರೆ ಅದೇ ಕೆಲಸ. ಇವ ಯಾರೇ ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ. ಚಿತ್ರಾನ್ನ ತಿನ್ಕೊಂಡು ಸೊಸೈಟಿಗೆ ಹೋದೆ ಫ್ರೆಂಡ್ಸ್. ನನಗೊಂದು ಶಾಕ್ ಆಗ್ಬಿಟ್ಟಿತ್ತು. ಏನು ಅಂದ್ರೆ ಲೈಫ್ ಅಲ್ಲೇ ನನ್ನ ಜನ ನೋಡೇ ಇರ್ಲಿಲ್ಲ. ನೆನ್ನೆ ದೇವಸ್ಥಾನದಲ್ಲಿ ನೋಡಿದ್ವಾ, ಇವತ್ತು ಸೊಸೈಟಿಲಿ ನಿಮ್ಗೆ ತೋರಿಸ್ತೀನಿ ನೋಡ್ರಿ ಯಾವ ರೀತಿ ಜನ ಇದ್ರು ಅಂತ. ಫ್ರೆಂಡ್ಸ್, ಈಗ ಕಾಣಿಸ್ತಿದ್ಯಲ್ಲ ಈ ಬಿಲ್ಡಿಂಗ್, ನಾನು ಓದಿರೋ ಸ್ಕೂಲ್. ನೋಡ್ರಿ ಫ್ರೆಂಡ್ಸ್, ಎಷ್ಟು ಜನ ಇದಾರೆ. ನನಗಂತೂ ಸಾಕಾಗೋಗ್ಬಿಡ್ತು. Oh my God. ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ. ಅವ್ವ, ಅಯ್ಯೋ. 3 hours later. ಇದು 10:30, ಬಂದಿದ್ದು 3 ಗಂಟೆಗೆ. ಆದ್ರೂ ರೇಷನ್ ಸಿಗ್ಲಿಲ್ಲ ಫ್ರೆಂಡ್ಸ್ ನನಗೆ. ನೆಕ್ಸ್ಟ್ ಡೇ ಬರ್ರಿ ಅಂತ ಅಂದ್ರೆ ನೆಕ್ಸ್ಟ್ ಡೇ ಬರೋಣ ಅಂತ ವಾಪಸ್ ಬಂದ್ವಿ. ಬಂದು ಸ್ವಲ್ಪ ಹೊತ್ತು ಮಲಗಿದ್ದೆ. ಇದು ನೈಟ್ ಸಾಂಬಾರಿಗೆ ರೆಡಿ ಮಾಡ್ತಿದ್ದೀನಿ, ಹೀರೆಕಾಯಿ ಸಾಂಬಾರಿಗೆ. ಎಷ್ಟು ಸುಸ್ತಾಗಿತ್ತು ಅಂದ್ರೆ ನಾನು ಸಂಜೆವರೆಗೂ ಎದ್ದೇ ಇರ್ಲಿಲ್ಲ ಫ್ರೆಂಡ್ಸ್, ಅಷ್ಟು ಸುಸ್ತಾಗಿದೆ. ಮೊದ್ಲು ಮಸಾಲೆಗೆಲ್ಲ ರುಬ್ಕೊಂತಿದೀನಿ. ಕಾಯಿ, ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ ಮತ್ತೆ ಧನಿಯಾ ಪುಡಿ ಎಲ್ಲ ಹಾಕ್ಬಿಟ್ಟು ರುಬ್ಕೊಂತಿದೀನಿ. ಅದು ಹೀರೆಕಾಯಿ ಮತ್ತೆ ಆಲೂಗಡ್ಡೆ ಹಾಕಿ ಅದನ್ನ ತರಕಾರಿ ಕಟ್ ಮಾಡಿ ಇಟ್ಕೊಂಡಿದೀನಿ. ಬೆಳ್ಳುಳ್ಳಿ ಹಾಕ್ತಿದೀನಿ ನೋಡ್ರಿ. ಹಾಕಿ ಉಪ್ಕೊಂಬಂದು ಮಸಾಲೆ ಮಾಡಿ ತರಕಾರಿ ಹಾಕ್ತಿದ್ರೆ ಅಲ್ಲಿ ಸಾಂಬಾರ್ ಮುಗಿಯುತ್ತೆ ಫ್ರೆಂಡ್ಸ್. ಎಷ್ಟು ಆ ಬಿಸ್ಲಿಗೂ ಅದಕ್ಕೂ ನನಗಂತೂ ಎಷ್ಟು ಇದು ಅನ್ಸ್ಬಿಡ್ತು ಅಂದ್ರೆ, ಇದೇ ಫಸ್ಟ್ ಟೈಮ್ ಇದೇ ತಿಂಗಳು ಇಷ್ಟು ರಶ್ ಇದ್ದಿದ್ದು. ಆದ್ರೂ ಒಂದ್ ಬೇಜಾರು ಅಂದ್ರೆ, ಅಷ್ಟೊತ್ತು 3 ಗಂಟೆವರೆಗೂ ನಿಂತ್ಕೊಂಡು ರೇಷನ್ ಸಿಗ್ಲಿಲ್ಲಲ್ಲ ಅನ್ನೋದು ಒಂದೇ ಬೇಜಾರಾಯ್ತು. ಏನ್ ಮಾಡಕ್ಕಾಗುತ್ತೆ, ನಮಗ್ ಬಿಟ್ಟಿದ್ದ ಅದೆಲ್ಲ ಸರ್ವರ್ ಬರ್ಬೇಕಲ್ವಾ. ಸರ್ವರ್ ಬಂದ್ರೆ ಅವ್ರು ಕೊಡ್ತಿದ್ರು. ಬೇಳೆ ಹಾಕ್ತಿದೀನಿ ನೋಡಿ. ಬೇಳೆ, ತರಕಾರಿ, ರುಬ್ಬಿರೋ ಮಸಾಲೆ ಎಲ್ಲ ಹಾಕಿ ಒಂದ್ 2 ವಿಷಲ್ ಹೊಡ್ಸಿದ್ರೆ ರೆಡಿ ಆಗುತ್ತೆ. ಅದೇ ಗ್ಯಾಪ್ ನಲ್ಲಿ ಸುಮ್ನೆ ಇರಕ್ಕಾಗುತ್ತಾ? ಇರೋ ಬರೋ ಪಾತ್ರೆಗಳೆಲ್ಲ ತೊಳ್ಕೊಂತ ಇದೀನಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಏನಾದ್ರೂ ಇಷ್ಟ ಆಯ್ತು ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಡಿ ಪ್ಲೀಸ್ ಫ್ರೆಂಡ್ಸ್. ನಿಮ್ ಸಪೋರ್ಟ್ ಮುಖ್ಯ ನನ್ಗೆ. ಹಾಗಾಗಿ ಈ ವಿಡಿಯೋಗೊಂದು ಲೈಕ್ ಕೊಡಿ. ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಿಮ್ ಅನಿಸಿಕೆ ಏನೇ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ದಿನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿರೋ ಫ್ರೆಂಡ್ಸಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಹಾಗೆ ಮನಿ ಪ್ಲಾಂಟ್ ಸ್ವಲ್ಪ ಧೂಳಾಗಿತ್ತು, ಅದನ್ನು ಕ್ಲೀನ್ ಮಾಡ್ಕೊಂಡೆ. ಅದಾದ್ಮೇಲೆ ಟೈಲ್ಸ್ ಅವೆಲ್ಲ ಕ್ಲೀನ್ ಮಾಡ್ಕೊಬೇಕಿತ್ತು, ಫುಲ್ ಗಲೀಜ್ ಆಗ್ಬಿಟ್ಟಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಅಷ್ಟೊತ್ತಿಗೆ ಕುಕ್ಕರ್ ವಿಜಲ್ ಆಯ್ತು. 2 ವಿಷಲ್ ಆಯ್ತು. ಸ್ವಲ್ಪ ಅದೇ ಸ್ಪೂನ್ ಅಲ್ಲಿ 2 ಸಲ ಈ ತರ ಮಿಕ್ಸ್ ಮಾಡ್ಕೊಂಡ್ರೆ ಬೇಳೆ ಎಲ್ಲ ಸ್ಮ್ಯಾಶ್ ಆಗಿ ಚೆನ್ನಾಗಿ ಗಟ್ಟಿಗಿರುತ್ತೆ. ಆಮೇಲೆ ಮುದ್ದೆಗೂ ಇಟ್ಟಿದ್ದೆ. ಮುದ್ದೆನೂ ಆಯ್ತು. ಹೊಟ್ಟೆ ಬೇರೆ ಹಸ್ಬಿಟ್ಟಿತ್ತು, ಸೊಸೈಟಿಗೆಲ್ಲ ಬಂದಿದ್ನಲ್ಲ, ಹಂಗಾಗಿ ಮುದ್ದೆ ಮಾಡ್ಕೊಂಡು ಊಟ ಮಾಡ್ತಾ ಇದೀವಿ ನೋಡ್ರಿ. ಈಗ ಫ್ರೆಂಡ್ಸ್, ನೀವೇನ್ ಹೇಳಿ, ಮಾಡ್ಬೇಕು ಅಂತ ಮಾಡೋ ಸಾಂಬಾರು ಚೆನ್ನಾಗ್ ಬರಲ್ಲ, ಮಾಡ್ಬಾರ್ದು ಅಂತ ಮಾಡ್ತೀವಲ್ಲ ಅದೇ ಸಖತ್ತಾಗಿರುತ್ತೆ. ಇದು ಅಷ್ಟು ಸಖತ್ತಾಗಿತ್ತು. ಗ್ಯಾಸ್ ನೋಡ್ರಿ, ಚಿಟ್ಕೆ ಹೊಡೆದ್ರೆ ನಂಗೆ ಕ್ಲೀನ್ ಮಾಡ್ಬಿಡ್ತೀನಿ ಪಳ ಪಳ ಅನ್ನೋ ತರ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದೀನಿ, ಬರೀ ಒಂದೇ ಚಿಟಿಕೆ ಅನ್ಕೊಂಡ್ರ. ಕ್ಲೀನ್ ಮಾಡಿದೀನಿ ಅಡ್ಗೆ ಮನೆನ. ಇದು ನೋಡಿ ಫ್ರೆಂಡ್ಸ್, ಬೆಳಿಗ್ಗೆ ಎಷ್ಟು ಚೆನ್ನಾಗಿದೆ. ಇದೆ ಫಸ್ಟ್ ಟೈಮ್ ಚಿತ್ರದುರ್ಗದಲ್ಲಿ ಮೋಡ ಕವಿದ ವಾತಾವರಣ ಆಗಿರೋದು. ಎಲ್ಲ ಗ್ರೀನ್ ಗ್ರೀನ್. ನಮ್ ಮನೆ ಮೇಲೋಗ್ಬಿಟ್ರೆ ಅಂತೂ ಮೋಡ ಬಿಟ್ರೆ ಮರಗಳು ಇವೇ ಕಾಣಿಸೋದು. ಇದು ಆದ್ರೆ ನೆಕ್ಸ್ಟ್ ಪಲಾವ್ ಮಾಡ್ತಿದೀನಿ. ಬೆಳಿಗ್ಗೆನೆ ನಮ್ಮಮ್ಮ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು, ನಾನೇನು ರೆಡಿ ಮಾಡ್ಲಿಲ್ಲ. ಅದೇ ಅವ್ರು ರೆಡಿ ಮಾಡಿ ಇಟ್ಟಿರೋದ್ನ ನಾನು ಸ್ವಲ್ಪ ಒಗ್ಗರಣೆ ಹಾಕಿ ಅಲ್ಲಾಡಿಸ್ತಾ ಇದೀನಿ ಅಷ್ಟೇ ಫ್ರೆಂಡ್ಸ್. ಸ್ವಲ್ಪ ಅರ್ಜೆಂಟ್ ಆಗಿ ಮಾಡ್ತಿದೀನಿ. ಯಾಕೆ ಅಂದ್ರೆ ನಮ್ಮ ಅಣ್ಣಂಗ್ ಕೆಫೆ ಹೋಗ್ತಾರಲ್ಲ, ಅವ್ರಿಗೋಸ್ಕರ ತಿಂಡಿ ಮಾಡ್ಬೇಕು. ಅವ್ರ ಕೆಫೆ ಓಪನ್ ಆಗೋದು 12 ಗಂಟೆ ಹಂಗಾಗುತ್ತೆ. ಅವರೆಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಉಪವಾಸ ಇರ್ಬೇಕಲ್ಲ ಅಂತೇಳಿ ರೆಡಿ ಮಾಡ್ತಿದೀನಿ. ಬಿಸಿನೀರ್ ಹಾಕಿದ್ರೆ ಬೇಗ ಆಗುತ್ತಂತ ಬಿಸಿನೀರ್ ಹಾಕ್ದೆ. ಆದ್ರೂನು ಸ್ವಲ್ಪ ಲೇಟ್ ಆಗ್ಬಿಡ್ತು ಫ್ರೆಂಡ್ಸ್. ಅದು ಫ್ರೆಂಡ್ಸ್, ನನಗೆ ಅಡ್ಗೆನೆ ಮಾಡಕ್ ಬರ್ತಿರ್ಲಿಲ್ಲ ಗೊತ್ತಾ. ಎಲ್ಲ ನಮ್ಮ ಅಮ್ಮನೇ ಮಾಡ್ತಿದ್ರು. ಈ ಕೊರೋನಾ ಟೈಮಲ್ಲಿ ಇದೆಯಲ್ಲ, ಕೊರೋನಾ ಟೈಮಲ್ಲಿ ನಮ್ಮ ಅಮ್ಮಂಗ್ ಹುಷಾರಿಲ್ದಂಗ ಆಯ್ತು. ಅವಾಗ ನಾನು ಕಲ್ತಿದ್ದೆ ಅಡ್ಗೆನ. ನೋಡಿ ಫ್ರೆಂಡ್ಸ್, ಪಲಾವ್ ರೆಡಿ ಆಯ್ತು. ಈಗ ಬಾಕ್ಸಿಗೆ ಹಾಕ್ತಿದೀನಿ ನಮ್ಮ ಅಣ್ಣಂಗೆ. ಬಾಕ್ಸಿಗೆ ಹಾಕಿ ಬ್ಯಾಗ್ ಇಟ್ಕೊಟ್ರೆ ಅವ್ರು ತಗೊಂಡೋಗ್ತಾರೆ. ಹೇಳಿದ್ನಲ್ಲ ಕೊರೋನಾ ಟೈಮಲ್ಲಿ ನಾನು ಅಡ್ಗೆ ಕಲ್ತೆ ಅಂತ. ಅದ್ರ ಸ್ಟೋರಿ ದೊಡ್ಡದಿದೆ ಫ್ರೆಂಡ್ಸ್. ನಾನು ಯಾವ ರೀತಿ ಕಲ್ತೆ, ಹೆಂಗ್ ಕಲ್ತೆ ಅಂತ ಮುಂದೆ ಯಾವಾಗ್ಲಾದ್ರೂ ಒಂದ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್, ನಾನು ಯಾವ ಸಂದರ್ಭದಲ್ಲಿ ಅಡ್ಗೆ ಕಲ್ತೆ ಅಂತ. ನೋಡಿ, ಇದು ವ್ಯೂ ಅವಾಗ್ಲೇ ತೋರಿಸಿದ್ನಲ್ಲ, ಇದು ನೆಕ್ಸ್ಟ್ ಮತ್ತೆ ಹೋಗಿ ವಿಡಿಯೋ ಮಾಡ್ಕೊಂಡ್ ಬಂದಿದ್ದೆ.
ಫ್ಯಾನ್ ನೋಡ್ರಿ ಫ್ರೆಂಡ್ಸ್ ಹೆಂಗ್ ತಿರುಗ್ತಿದವಪ್ಪ ಮೇಲ್ಗಡೆ. ಹೆಂಗ್ ಗೊತ್ತಾ, ಬಿಸ್ಲು ಅಂತ ಇದ್ ಮಾಡ್ತಿರೋ ನಮಗೆ ಈ ತರ ವಾತಾವರಣ ಸಿಕ್ಬಿಟ್ರೆ ಎಷ್ಟು ಖುಷಿ ಆಗುತ್ತಲ್ವಾ. ಆ ಖುಷಿ ಆಗಿದ್ ನನಗೆ ಅವತ್ತೇ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.